ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್, ಮಸಾಲೆಗಳ ಸ್ವರ್ಗ. ಇವತ್ತಿನ ದಿನ ತುಂಬ ಹೆಲ್ದಿಯಾಗಿರೋಂಥ ನಾಷ್ಟ ರೆಡಿ ಮಾಡೋಣ. ಇದು ಗೋಧಿ ಹಿಟ್ಟು ಉಪಯೋಗಿಸಿನೂ ಮಾಡಿಲ್ಲ, ಮೈದಾ ಹಿಟ್ಟನ್ನು ಉಪಯೋಗಿಸಿ ಮಾಡಿಲ್ಲ. ಕೆಲವೊಬ್ಬರಿಗೆ ಗೋಧಿ ಹಿಟ್ಟನ್ನ ಉಪಯೋಗಿಸಿ ಮಾಡಿರೋಂಥ ಪದಾರ್ಥ ತಿನ್ನಬೇಡ್ರಿ ಅಂತಾರೆ, ಕೆಲವೊಬ್ಬರಿಗೆ ಮೈದಾ ಹಿಟ್ಟಿಂದ ತಯಾರಿಸಿರೋಂಥ ಪದಾರ್ಥ ತಿನ್ನಬೇಡ್ರಿ ಅಂತಾರೆ. ಅಂಥವ್ರಿಗೆ ತುಂಬ ಹೆಲ್ದಿಯಾಗಿರೋ ನಾಷ್ಟ ಅಂತಲೇ ಹೇಳ್ಬೋದು. ಇದು ಆಯಿಲನ್ನು ಕೂಡ ತುಂಬ ಕಡಿಮೆ ಅಬ್ಸರ್ವ್ ಮಾಡುತ್ತೆ, ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಶುರು ಮಾಡೋಣ. ಇಲ್ಲಿ ನೋಡಿ, 2 ಲೋಟದಷ್ಟು ಅಕ್ಕಿನ ತೊಳೆದು ಆರಾಕಿದ್ದೀನಿ. ಒಂದು 5-10 ನಿಮಿಷ ಇದು ಗಾಳಿಗೆ ಆರಿಬಿಡೋಣ. ಇದು ಬಿಸಿಲಲ್ಲೆಲ್ಲ ಹಾಕೋದು ಬೇಡ, ನೆರಳಲ್ಲೇ ಮನೆ ಒಳಗಡೆ ಹಾಕಿಬಿಡಿ. ಸ್ವಲ್ಪ ನೀರಿನ ಅಂಶ ಆರಬೇಕಷ್ಟೇ. ಇದು ಈಗ ಒಣಗಿರೋಂಥ ಅಕ್ಕಿನ ಪೌಡ್ರ್ ಮಾಡ್ಕೊಳ್ಳೋಣ. ತುಂಬ ಫೈನಾಗಿರೋ ಪೌಡ್ರು ಬೇಡ, ತುಂಬ ತರಿಯಾಗೂ ಇರಬಾರ್ದಿದ್ದು. ಸ್ವಲ್ಪ ಫೈನ್ ಪೌಡರ್ಗಿಂತ ಸ್ವಲ್ಪ ಒರಟಾಗಿರಬೇಕು, ರವೆಗಿಂತ ಸ್ವಲ್ಪ ಸಣ್ಣದಾಗಿರಬೇಕು. ಆ ಥರ ನೀವು ಈ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೋಬೇಕು. ಒಂದು ಸರಿ ಗ್ರೈಂಡ್ ಮಾಡಿದ ನಂತರ ಮೇಲ್ಭಾಗಕ್ಕೆ ರವಿ ಥರ ಜಾಸ್ತಿ ಇದೆ, ಹಾಗಾಗಿ ಇನ್ನೊಂದು ಟೈಮ್ ಹಾಕ್ಕೊಂಡು ಇದು ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ನಮ್ಮ ಹಿಟ್ಟು ರೆಡಿ ಆಯಿತು. ಈಗ ಇದು ಹಿಟ್ಟು ಕಲಸೋದಕ್ಕೆ ನೀರನ್ನ ಬಿಸಿ ಮಾಡ್ಕೊಳ್ಳೋಣ. ನೀರು ಎಷ್ಟು ಬಿಸಿ ಆಗಬೇಕು ಅಂದರೆ ನೀರು ಕುದಿಬೇಕದು, ಅಷ್ಟು ಬಿಸಿ ಆಗೋವರೆಗೂ ಬಿಸಿ ಮಾಡ್ಕೋಬೇಕು. ನೀರು ಕುದ್ದಾಗಿದ ನಂತರ ನಿಮಗೆ ಹಿಟ್ಟನ್ನು ಯಾವ ರೀತಿ ಕಲಸೋದು ಅಂತ ತೋರಿಸ್ತೀನಿ. ನೋಡಿ, ನಮ್ಮ ನೀರು ಕುದಿಯೋದಕ್ಕೆ ಶುರು ಆಯಿತು. ಈ ನೀರನ್ನ ಹಿಟ್ಟಿಗೆ ಬೆರೆಸ್ಕೊಳ್ಳೋಣ. ಆ ನೀರನ್ನ ಹಾಕ್ಕೊಳ್ಳೋಕ್ಕೂ ಮುಂಚೆ ಇದಕ್ಕೆ ಇನ್ನೂ ಕೆಲವು ಪದಾರ್ಥಗಳನ್ನ ಹಾಕಬೇಕು. ಅದೇನು ಅಂತ ತೋರಿಸ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಒಂದು 2-3 ಚಮಚದಷ್ಟು ಬೆಲ್ಲನ ಪುಡಿ ಮಾಡಿ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ, ಇಷ್ಟನ್ನು ಹಾಕ್ಕೊಂಡು ನೀರು ಬಿಸಿ ಮಾಡ್ಕೊಂಡಿದ್ವಲ್ಲ, ಕುದಿಯೋ ಥರ ಆ ನೀರನ್ನ ಹಾಕ್ಕೊಂಡು ಈ ಹಿಟ್ಟನ್ನು ಕಲಿಸ್ಕೋಬೇಕು. ಇದಕ್ಕೆ ನೀವು ಬೇಕು ಅಂದರೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಬೋದು, ಅಥವಾ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಳ್ಬೋದು ಹೆಚ್ಚಿ. ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ನಾನು ಇದಕ್ಕೇನು ಹಾಕಿಲ್ಲ ಸದ್ಯಕ್ಕೆ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ನೀವು ಹಾಕಿದರೆ ನೋಡಲಿಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಅರಿಶಿನ ಏನಕ್ಕೆ ಹಾಕ್ತಿರೋದು, ಹಾಗೆ ಮಾಡ್ಬೋದಲ್ಲ ಅಂತ ಅನ್ನಿಸ್ಬೋದು, ಬಟ್ ಅರಿಶಿನ ಹಾಕಿದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಹಿಟ್ಟು ತುಂಬ ಬಿಸಿಯಾಗಿರೋದ್ರಿಂದ ಒಂದು ಚಮಚದ ಸಹಾಯದಿಂದ ಹಿಟ್ಟು ಮತ್ತು ನೀರನ್ನ ಎಲ್ಲ ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೆರೆತಿದ ನಂತರ ಇದನ್ನು ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು. ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೊಂಡ ನಂತರ ಈ ಹಿಟ್ಟನ್ನು ಒಂದು 5-10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ನಾವು. ನೋಡಿ, ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ರೀತಿ ಎಲ್ಲ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡಿದ ನಂತರ ಇದನ್ನು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಮಧ್ಯೆ ಮಧ್ಯೆ ಏನಾದರೂ ನಿಮಗೆ ಬೆಲ್ಲ ಗಟ್ಟಿಯಾಗಿ ಎಲ್ಲಾದರೂ ಸಿಕ್ತು ಅಂದರೆ ಸ್ವಲ್ಪ ಕಲಸುವಾಗಲೇ ಆ ಬೆಲ್ಲನ ಸ್ವಲ್ಪ ಪುಡಿ ಮಾಡಿಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ. ನೀವು ಚೆನ್ನಾಗಿ ಪೌಡ್ರ್ ಮಾಡಿ ಹಾಕ್ಕೊಂಡ್ರೆ ಬೆಲ್ಲ ಅಡ್ಡ ಬರಲ್ಲ. ಅಕಸ್ಮಾತ್ ಏನಾದರೂ ಬಂತು ಅಂದರೆ ನೀವು ಈ ರೀತಿ ಮಧ್ಯೆ ಚೆನ್ನಾಗಿ ಪ್ರೆಸ್ ಮಾಡಿ ಆ ಬೆಲ್ಲದ ಒಡ್ಕೊಂಡು ಮತ್ತೆ ನೀವು ಹಿಟ್ಟನ್ನ ಕಲಿಸ್ಕೋಬೋದು. ಇಲ್ಲಿ ನಮ್ಮ ಪೂರಿ ಹಿಟ್ಟು ರೆಡಿಯಾಗಿದೆ. ಇದನ್ನು ಸೈಡಿಗೆ ಇಟ್ಬಿಟ್ಟು ಇದ್ರ ಜೊತೆ ಕಾಂಬಿನೇಷನ್ ಆಗಿರೋಂಥ ಪಲ್ಯ, ಬಾಜಿ, ಸಬ್ಜಿ ಏನಾದರೂ ಹೇಳ್ಬೋದು ನೀವು, ಅದನ್ನು ಪ್ರಿಪೇರ್ ಮಾಡೋಣ ಬನ್ನಿ. ಇಲ್ಲಿ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕೋದಕ್ಕೂ ಒಂದು ಅರ್ಧದಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು 5-6 ಮೀಡಿಯಮ್ ಸೈಜ್ ಟೊಮೊಟೊಗಳನ್ನ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಒಂದು 6-7 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಿನಷ್ಟು ಶುಂಠಿ ಹಾಕ್ಕೊಂಡು ಕೂಡ ಉಪಯೋಗಿಸ್ಬೋದು. ಸ್ವಲ್ಪ ಕೊತ್ತಂಬರಿ,
ಹಾಗೆ ಸ್ವಲ್ಪ ಕರಿಬೇವು ಒಗ್ಗರಣೆ ಹಾಕೋದಕ್ಕೆ. ಇದಿಷ್ಟು ನಮಗೆ ಬೇಕಾಗಿರೋಂಥ ಪದಾರ್ಥಗಳು. ಇಲ್ಲಿ ಒಂದು ಸ್ವಲ್ಪ ಪಲಾವ್ ಪತ್ರೆ ಎಲೆ, ಚಕ್ಕೆ ಲವಂಗ ಏಲಕ್ಕಿ ಮತ್ತು ಒಂದು 7ರಿಂದ 8 ಗೋಡಂಬಿ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಾಣಲೆಗೆ ಹಾಕ್ಕೊಂಡು ಎಲ್ಲ ಪದಾರ್ಥಗಳನ್ನೂ ಒಂದಾಗತ್ಲೆ ಒಂದು ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಚಕ್ಕೆ ಲವಂಗ ಏಲಕ್ಕಿ ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ. ಪಲಾವ್ ಎಲೆ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕೆಂಪುಗಾಗೋವರೆಗೂ ಹುರ್ಕೊಳ್ಳೋಣ. ಹುರಿದಿರೋಂಥ ಈ ಪದಾರ್ಥನ ನಾವು ಒಂದು ಪ್ಲೇಟಿಗೆ ತಕ್ಕೊಂಡು ಈಗ ಇದೇ ಎಣ್ಣೆಯಲ್ಲಿ ಈರುಳ್ಳಿನ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ ಇಲ್ಲಿ 7ರಿಂದ 8 ಆಲೂಗಡ್ಡೆನ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಹಾಕಿ ಒಂದು 2 ವಿಷಲ್ ಕೂಗಿಸಿದ್ರೆ ಬೇಯುತ್ತೆ. ನೋಡಿ, ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕೆಂಪಗಾಗಬೇಕು. ಈರುಳ್ಳಿ ಹುರಿದಾಗಿದ ನಂತರ ಇದೇ ಬಾಣಲಿಗೆ ಟೊಮೊಟೊ ಹಾಕೋಣ. ಟೊಮೊಟೊ ಕೂಡ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ನೀವು ಅಕಸ್ಮಾತ್ ಬೆಳ್ಳುಳ್ಳಿ ಶುಂಠಿ ತೊಗೊಂಡಿದ್ರೆ ಅದನ್ನು ಹಾಕ್ಕೊಂಡು ಇದೇ ರೀತಿ ಹುರ್ಕೊಳ್ಳಿ. ಅದು ಒಂದೇ ಸಪ್ರೇಟ್ ಹಾಕಿದಾಗ ಅದು ಬಾಣಲೆಗೆ ಮೆತ್ಕೊಳ್ಳುತ್ತೆ ಅಂತ ಟೊಮೊಟೊ ಜೊತೆ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇನ್ನೊಂದು ಸರಿ ಎಲ್ಲ ಹುರಿಯೋದಾಗಿದ ನಂತರ ಇದು ಮಸಾಲ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಇದನ್ನು ತಕ್ಕೊಳ್ಳೋಣ. ಇದನ್ನೆಲ್ಲ ಒಂದು ಮಿಕ್ಸರಿಗೆ ಹಾಕ್ಕೊಂಡು ಇದನ್ನು ಸಣ್ಣಕ್ಕೆ ರುಬ್ಕೊಳ್ಳೋಣ. ತುಂಬ ಬಿಸಿ ಇರೋದರಿಂದ ಒಂದು 5 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟು ಇದನ್ನು ಮಸಾಲೆ ರುಬ್ಕೊಳ್ಳೋಣ. ನೋಡಿ, ಹುರಿದಿರೋಂಥ ಗೋಡಂಬಿ, ಚಕ್ಕೆ ಲವಂಗ ಏಲಕ್ಕಿ ಅದನ್ನು ಕೂಡ ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ಳೋಣ. ನೋಡಿ, ಫೈನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆವಾಗಲೇ ಬೇಯಿಸ್ಕೊಂಡಿರೋಂಥ ಆಲೂಗಡ್ಡಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಈಗ ಗ್ರೇವಿ ಮಾಡೋಣ. ಇಲ್ಲಿ ಒಂದು 2ರಿಂದ 3 ಸ್ಪೂನಷ್ಟು ಆಯಿಲ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸೊಪ್ಪಿನ ಕಾಳು ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಕರಿಬೇವು, ಹಾಗೆ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಹಾಕ್ಕೊಳ್ಳೋಣ. ನೀವು ಬೇಕು ಅಂದರೆ ಕೆಂಪು ಮೆಣಸಿನ್ಕಾಯಿ ಅಥವಾ ಹಸಿರು ಮೆಣಸಿನ್ಕಾಯಿ ಸುಮ್ಮನೆ ಒಗ್ಗರಣೆಗೆ 1-2 ಕಟ್ ಮಾಡಿ ಹಾಕ್ಕೊಳ್ಬೋದು. ಉದ್ದುದ್ದಕ್ಕೆ ಹೆಚ್ಚಿ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ. ಆವಾಗಲೇ ಹೇಳಿದ್ನಲ್ಲ ಒಗ್ಗರಣೆಗೆ ಅಂತ ಹೆಚ್ಚಿಟ್ಕೊಂಡಿದ್ದೀನಿ ಅಂತ, ಆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಗ್ಗರಣೆಯಲ್ಲೇ ನಾವು ಖಾರ ಪುಡಿ, ಸಾಂಬಾರು ಪುಡಿ ಎಲ್ಲನೂ ಹಾಕ್ಕೋಬೇಕು. ಖಾರ ಪುಡಿ ಒಗ್ಗರಣೆಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಅದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಹಾಕೋದಂತ. ನೋಡಿ, ಒಗ್ಗರಣೆಗೆ 1 ಚಮಚದಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಹಾಗೆ ಒಂದು ಚಮಚದಷ್ಟು ಸಾಂಬಾರು ಪುಡಿ, ಸ್ವಲ್ಪ
ಅಂದರೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆಲಿ ಖಾರದ ಪುಡಿ ಹಾಕಿ ಒಗ್ಗರಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲ ಇದಕ್ಕೆ ಸೇರಿಸ್ಕೊಳ್ಳೋಣ. ಮಸಾಲ ಸೇರಿಸ್ಕೊಂಡಿದ್ದ ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು, ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ ಒಂದು 4 ಜನಕ್ಕಾಗೋಷ್ಟು ತೋರಿಸ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ. ಇದಕ್ಕೆ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಇದನ್ನು ಕುದಿಯೋದಕ್ಕೆ ಬಿಡೋಣ. ನೀರು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ನೋಡಿ ಇದು ಕುದಿಯೋಕ್ಕೆ ಶುರು ಆಯಿತು. ಈಗ ಆವಾಗಲೇ ಬೇಯಿಸಿ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಆಲೂಗಡ್ಡೆ ಇದಕ್ಕೆ ಸೇರಿಸ್ಬೇಕು. ಹಾಗೆ ಇಲ್ಲಿ ಪಕ್ಕದಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು ಪೂರಿ ಮಾಡೋದಕ್ಕೋಸ್ಕರ. ನೋಡಿ ಕುದೀತಾ ಇದೆಯಲ್ಲ. ಈಗ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಆಲೂಗಡ್ಡೆನ ಇದಕ್ಕೆ ಸೇರಿಸೋಣ. ಆಲೂಗಡ್ಡೆ ಸೇರಿಸಿದ ನಂತರ ಇದನ್ನು ಒಂದು 5ರಿಂದ 6 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಡೋಣ. ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿರಬೇಕು. ನೋಡಿ ಕಲರ್ ಹೇಗೆ ರೆಡ್ಡಾಗಿ ಕಾಣಿಸ್ತಾ ಇದೆ ನಿಮಗೆ ಗ್ರೇವಿ ಮೇಲೆ. ಆಯಿಲ್ ಅಂಶ ಕಾಣಿಸ್ತಾ ಇದೆ ಮತ್ತು ಇಷ್ಟು ರೆಡ್ಡಾಗಿ ಕಾಣಿಸ್ತಾ ಇದೆ ಗ್ರೇವಿ. ಇವಾಗ ಪೂರಿ ರೆಡಿ ಮಾಡ್ಕೊಳ್ಳೋಣ. ಇದು ಕುದಿಯೋದಕ್ಕೆ ಬಿಟ್ಟು ಆವಾಗಲೇ ಕಲಸಿ ಇಟ್ಟಿದ್ವಲ್ಲ ಹಿಟ್ಟು, ಈಗ ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೊಳ್ಳೋಣ. ಹಿಟ್ಟನ್ನು ಕಲಸಿದ ನಂತರ ಈಗ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಳ್ಳೋಣ ಪೂರಿ ಮಾಡೋದಕ್ಕೆ. ಈ ಪೂರಿಗಳು ತುಂಬ ತೆಳ್ಳಗಿರಬಾರ್ದು, ಹಾಗೆ ತುಂಬ ದಪ್ಪನೂ ಇರಬಾರ್ದು. ಹಾಗೆ ಹಿಟ್ಟು ಹಚ್ಚಿ ಉದ್ದಬೇಡಿ. ಸ್ವಲ್ಪ ತಳಭಾಗಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಒಂದು ಕವರ್ ಸಹಾಯದಲ್ಲಿ ಇದನ್ನು ಉತ್ಕೊಳ್ಳಿ. ತುಂಬ ತೆಳ್ಳಗೆ ಉದ್ದಿದ್ರೆ ಉಬ್ಬಲ್ಲ. ಹಾಗೆ ತುಂಬ ದೊಡ್ಡದು ಮಾಡಬಾರ್ದು, ತುಂಬ ಪುಟ್ಟದಾಗಿ ಮಾಡ್ಕೊಳ್ಳಿ. ಈ ಪಾನಿಪುರಿ ಎಲ್ಲ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಇರಬೇಕಷ್ಟೇ. ನೋಡಿ 4 ಬೆರಳು ಅಗಲ ಎಷ್ಟು ಬರುತ್ತೋ ಅಷ್ಟೇ ಸೈಜಲ್ಲಿದೆ ಅದು. ಅಷ್ಟನ್ನೇ ಮಾಡ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡಿದರೆ ಉಬ್ಬಲ್ಲ, ಒಂಥರ ನಿಪ್ಪಟ್ಟು ಥರ ಆಗೋಗುತ್ತೆ. ಹಾಗಾಗಿ ಸ್ವಲ್ಪ ದಪ್ಪನೇ ಒತ್ಕೊಳ್ಳಿ. ಇನ್ನೊಂದೆರಡನ್ನು ಮಾಡಿಕೊಂಡು ನಿಮಗೆ ಫ್ರೈ ಮಾಡಿ ತೋರಿಸ್ತೀನಿ. ನೋಡಿ ಸೈಜ್ ಎಷ್ಟಿದೆ ಅಂತ. 4 ಬೆರಳು ಇರೋಷ್ಟೇ ಅಗಲ ಇರೋದು, ಅದಕ್ಕಿಂತ ದೊಡ್ಡದಿಲ್ಲ ಅದು. ನೋಡಿ ಇಲ್ಲಿ ನಮ್ಮ ಗ್ರೇವಿನೂ ಆಯಿತು. ಈಗ ಬಿಸಿ ಬಿಸಿಯಾಗಿ ಪೂರಿನೂ ಮಾಡೋಣ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಈ ಸ್ಟವ್ನ ಆಫ್ ಮಾಡಿ ಈಗ ಪೂರಿನ ಫ್ರೈ ಮಾಡ್ಕೊಳ್ಳೋಣ. ಆವಾಗಲೇ ಎಣ್ಣೆ ಕಾಯಕ್ಕೆ ಇಟ್ಟಿದ್ವಲ್ಲ, ಈಗ ನಮ್ಮದು ಎಣ್ಣೆ ಕೂಡ ಕಾದಿದೆ. ಈಗ ಪೂರಿನ ಫ್ರೈ ಮಾಡೋಣ. ಇದನ್ನು ಕರಿಯುವಾಗ ಎಣ್ಣೆ ತುಂಬ ಚೆನ್ನಾಗಿ ಬಿಸಿಯಾಗಿರಬೇಕು, ಇಲ್ಲಾಂದರೆ ಸರಿಗೆ
ಉಬ್ಬಿ ಬರಲ್ಲ. ಸ್ವಲ್ಪ ಪ್ರೆಸ್ ಮಾಡಿದರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ ನಮ್ಮೆಲ್ಲ ಪೂರಿನೂ ಫ್ರೈ ಮಾಡ್ಕೊಂಡಾಯಿತು. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಂತ. ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಆಯಿಲ್ ಕೂಡ ತುಂಬ ಕಡಿಮೆ ಅಬ್ಸರ್ವ್ ಮಾಡುತ್ತೆ. ನಮ್ಮ ಸಬ್ಜಿ ಕೂಡ ರೆಡಿಯಾಗಿದೆ. ಜೊತೆಗೆ ಟೇಸ್ಟಿಯಾಗಿರುವಂಥ ನಮ್ಮ ಅಕ್ಕಿ ಪೂರಿ ಕೂಡ ರೆಡಿಯಾಗಿದೆ. ಮಾಡಿ ಟೇಸ್ಟ್ ಮಾಡಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.